ಎಲ್ಲರೂ ನಮಸ್ಕಾರ. ಇವತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ ಚನ್ನಪಟ್ಟಣ ಉಪಚುನಾವಣೆ. ನಿಮಗೆ ಗೊತ್ತಿರೋಂಗೆ ಕೇಂದ್ರದೊಳಗೆ ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ಯಾರ. ಸೊ ಅವ್ರದ್ದೊಂದು ಸ್ಥಾನ ಏನು ಖಾಲಿ ಬಿದ್ದೈತಲ್ಲ ಚನ್ನಪಟ್ಟಣದ್ದು, ಈ ಒಂದು ಚನ್ನಪಟ್ಟಣಕ್ಕೆ ಉಪಚುನಾವಣೆ ಇನ್ನೇನು ಅನೌನ್ಸ್ ಆಗೋ ಸಾಧ್ಯತೆ ಐತಿ. ಮೇ ಬಿ ನಿನ್ನೆ ರಾತ್ರಿ ಅನೌನ್ಸ್ ಆಗಿರ್ಬೋದು ಅಥವಾ ಇವತ್ತು ಅನೌನ್ಸ್ ಆಗೋ ಎಲ್ಲ ಸಾಧ್ಯತೆ ಐತಿ. ವಿತಿನ್ 6 ಮಂತ್ ಒಳಗೆ ಎಲೆಕ್ಷನ್ ಅನೌನ್ಸ್ ಆಗ್ಬೇಕಂತ ಹೇಳಿ ಇನ್ನೇನು ಅನೌನ್ಸ್ ಆಗುತ್ತಲ್ಲ, ಇದನ್ನ ಕೈಯಾಕತ್ತಾರ BJP, JDS ಮತ್ತು ಕಾಂಗ್ರೆಸ್ನವರು. ಈ ಹಿಂದನ ಇದ ವಿಚಾರಕ್ಕೆ ಸಂಬಂಧಪಟ್ಟಾಗ DK ಶಿವಕುಮಾರ್ ಅವರು ತಾಲೀಮ್ ನಡೆಸಿದ್ರು. ಅಂದ್ರೆ ಅವ್ರ ಸಹೋದರ DK ಸುರೇಶ್ ಅವರು ಏನು MP ಕ್ಷೇತ್ರದೊಳಗೆ ಡಾಕ್ಟರ್ ಮಂಜುನಾಥ್ ಅವ್ರ ವಿರುದ್ಧ ಸುತ್ತಿದ್ರಲ್ಲ, ಆ ನೋವನ್ನ ಅವ್ರಿಗೆ ಅರಗಿಸ್ಕೊಳಕ್ಕೆ ಆಗ್ಲಾರ್ದನ್ನ ಅವ್ರು ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಚನ್ನಪಟ್ಟಣಕ್ಕೆ ಸ್ವತಃ ನಾನಾ ಬರ್ತೀನಿ ಅನ್ನೋದನ್ನು. ಅದು ಒಂದು ಅವ್ರದ್ದು ಸ್ಟ್ರಾಟರ್ಜಿ. ನಾನಾ ಬರ್ತೀನಿ ಅಂದಾಗ ಎಲ್ಲೋ ಒಂದು ಕಡೆ ಡೈವರ್ಷನ್ ತಗೊಂಡು ಆಮೇಲೆ ಸಹೋದರ ಎಲೆಕ್ಷನ್ಗೆ ನಿಲ್ಲಿಸಬಹುದಾ ಅನ್ನೋದು ಒಂದು ಅಂದಾಜಿನ ಮೇಲೆ ಬಹುಶಃ ಅವರು ಅವಾಗ ಟವಲ್ ಹಾಕಿದ್ರು ಸೀಟಿಗೆ ಕಾಂಗ್ರೆಸ್ದಿಂದ. ಇಲ್ಲೇ ಚನ್ನಪಟ್ಟಣ ಉಪಚುನಾವಣೆಗೆ BJP, JDS ಮತ್ತು ಕಾಂಗ್ರೆಸ್ದಿಂದ ಯಾರು ಕ್ಯಾಂಡಿಡೇಟ್ ಆಗಬಹುದು? ಒಂದು ಅಂದಾಜಿನ ಮೇಲೆ ನೋಡಿದ್ರೆ CPY ಅವರು ಆಲ್ರೆಡಿ ತಾಲೀಮ್ ನಡೆಸಿಬಿಟ್ರ BJPಯಿಂದ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ. ಯಾಕಂತಂದ್ರೆ CN ಮಂಜುನಾಥ್ ಅವ್ರ ಗೆಲುವಿಗೆ CPY ಅವರು ಜಾಸ್ತಿ ಅಂದ್ರೆ ಸಾಕಷ್ಟು ದುಡ್ದಾರ. ಅದಕ್ಕೆ ಪ್ರತಿಫಲವಾಗಿ CPY ಅವರಿಗೆ ಚನ್ನಪಟ್ಟಣ ಟಿಕೆಟ್ ಕೊಡಬೇಕು ಅಂತ ಹೇಳಿ ಸ್ವತಃ CPY ಅಥವಾ ಅವರ ಬೆಂಬಲಿಗರು BJP ಹೈಕಮಾಂಡ್ಗೆ ಎಲ್ಲೊಂದು ಕಡೆ ಪ್ರೆಷರ್ ತರಕತ್ತಾರ. ಆಲ್ರೆಡಿ ತಂದು ಬಿಟ್ಟಾರ, ಜೊತೆಗೆ ತಮ್ಮದೊಂದು ಶಕ್ತಿ ಪ್ರದರ್ಶನವನ್ನು ಮಾಡ್ಯಾರ. ಆದ್ರೆ BJP ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ನಡೆಯಂಗಿಲ್ಲ, ಅಂದ್ರೆ ವರ್ಕೌಟ್ ಆಗಂಗಿಲ್ಲ. ಅವ್ರು ವ್ಯಕ್ತಿನ ನೋಡ್ತಾರ, ವ್ಯಕ್ತಿತ್ವನ ನೋಡ್ತಾರ, ಸೂಕ್ತ ಅನ್ಸುತ್ತಾ ಅಂತಂದು ನೋಡ್ತಾರ, ನೋಡಿಕೊಂಡು ಚೂಸ್ ಮಾಡ್ತಾರ. ಅವ್ರದ್ದೇನಿದ್ರು ಚೂಸ್ ಆ್ಯಂಡ್ ಪಿಕ್ ಒಂದು ಪಾಲಿಸಿ BJP ಹೈಕಮಾಂಡ್ನವ್ರದ್ದು. ಇದು CPY ಅವರಿಗೆ ಹೆಲ್ಪ್ ಆಗುತ್ತಾ? ಇದು ಒಂದು ಸೈಡ್ ಆತಂದ್ರೆ ಇನ್ನು JDSನವ್ರಿಗೆ ಒಂಥರ ಸೋಲು ಅಂತ ಅನ್ಬೋದು. ಯಾಕಂದ್ರೆ CPY ಆಲ್ರೆಡಿ BJP ಒಳಗದಾರ. CPY ಟಿಕೆಟ್ ಕೊಟ್ರಂತಂದ್ರೆ ಅದು JDSದ್ದಲ್ಲ ಖಾಲಿಯಾಗಿರೋ ಸ್ಥಾನ. ಇನ್ನು ಅಲ್ಟಿಮೇಟ್ಲಿ JDSನವರು ಅದು ನಮಗೆ ಟಿಕೆಟ್ ಬೇಕು ಅಂತ ಅನ್ನೋ ಸಾಧ್ಯತೆನೂ ಇರ್ಬೋದಲ್ಲ. ಇಲ್ಲೇ ಇದ ವಿಚಾರಕ್ಕೆ CPY ಅವರಿಗೆ ಹೈಕಮಾಂಡ್ನವರು ಕರೆದಾರ. CPY ಅವರಿಗೆ BJP ಹೈಕಮಾಂಡ್ ಡೆಲ್ಲಿಗೆ ಬರ್ರಿ ಅಂತ ಕರೆದಾರ ಅಂತಂದ್ರೆ ಅದರ ಅರ್ಥ ಅವರಿಗೆ ಟಿಕೆಟ್ ಕನ್ಫರ್ಮ್ ಅಂತ ಅಲ್ಲ. ಟಿಕೆಟ್ ಕನ್ಫರ್ಮ್ನು ಆಗಬಹುದು, ಅಥವಾ ಈ ಸಾರಿ ನೀವು ಸುಮ್ಮಿದ್ ಬಿಡ್ರಿನೂ ಅನ್ಬೋದಲ್ಲ. ಎರಡು ಸಾಧ್ಯತೆ ಇರ್ತೈತಿ, ಅಲ್ಲಿ ಗಳಕ್ಕಾಗಂಗಿಲ್ಲ. ಭವಿಷ್ಯನ ಏನಾಗುತ್ತಂತ ಮತ್ತೆ ಮುಂದಿನ ವಿಚಾರ. ಆದರೆ ಇಲ್ಲೇ CPY ಅವರಿಗೆ ಏನು ಹೈಕಮಾಂಡ್ನವ್ರು ಕರೆದಾರಲ್ಲ, ಅದು ಮುಂದೆ ಏನಾಗುತ್ತೆ ಅನ್ನೋದು ನೋಡ್ತಾ ಇಲ್ಲೇ ಆಗಲಿ ಹೇಳ್ದಂಗೆ JDSನವರು ಟಿಕೆಟ್ ನಮಗೆ ಬೇಕು ಅಂತ ಅನ್ಬೋದಲ್ಲ. ಯಾಕಂದ್ರೆ ಅದು ಏನು ಖಾಲಿ ಐತಲ್ಲ ಸ್ಥಾನ, ಅದು JDSದ್ದು. ಆ ಥರ JDSನವ್ರು ಏನಾದರೂ ನಮಗೆ ಅದು ಟಿಕೆಟ್ ಬೇಕು ಅಂತಂದ್ರೆ ಅಲ್ಟಿಮೇಟ್ಲಿ ಮೈಸೂರು ಪಾದಯಾತ್ರೆ ಮಾಡಿದ್ರಲ್ಲ BJP ಅವರು, ಅವ್ರಿಗೆ ಆ ಪಾದಯಾತ್ರೆ ಒಳಗೆ ಪ್ರೀತಮ್ ಗೌಡ ಮತ್ತು ಬೆಂಬಲಿಗರು ಸ್ವಲ್ಪ ಗಲಾಟೆ ಮಾಡಿದ್ರು ಅಂಥೇಳಿ ಅನ್ನೋ ಒಂದು ಇಶ್ಯೂ ಆತಲ್ಲ. ಆ ಗಲಾಟೆ ಆಗ ಕಾರಣನ ಅದ್ರದ್ದು ಹಿನ್ನೆಲೆನೇ ಇದು. ಅಂದ್ರೆ ಚನ್ನಪಟ್ಟಣಕ್ಕೆ ನಮಗೆ ಟಿಕೆಟ್ ಕೊಡ್ರಿ ಅನ್ನೋದು JDSನವ್ರ ಪ್ಲಾನ್. ಅದು ಗೊತ್ತಿಲ್ಲ ಏನಾಗುತ್ತೆ ಅಂಥೇಳಿ. BJP ಸಿಕ್ಕರ CPY ಅವ್ರಿಗೆ ಕೊಡಬೇಕು, JDS ಸಿಕ್ಕರಂದ್ರೆ ಪ್ರೀತಮ್ ಗೌಡ ಅವ್ರಿಗೆ ಕೊಡಬೇಕು. ಇಲ್ಲಿ CPY ಟಿಕೆಟ್ ಸಿಕ್ತಪ್ಪ ಅಂತಂದ್ರೆ ಮುಸುಕಿನ ಗುದ್ದಾಟ ಇಲ್ಲಿ ಮತ್ತೆ ನಿಲ್ಲಂಗಿಲ್ಲ. CPY ಅವ್ರಿಗೆ ಕೊಟ್ರಪ್ಪ ಅಂತಂದ್ರೆ JDSನವ್ರಿಗೆ ಬೇಜಾರು, ಇನ್ನು ಪ್ರೀತಮ್ ಗೌಡ ಅವ್ರಿಗೆ ಕೊಟ್ರಂದ್ರೆ BJP ಒಳಗೆ ಸಹಿಸ್ಕೊಳ್ಳೋರು ಬಹಳ ಮಂದಿ ಕಡಿಮೆ. ಇದು ಒಂಥರ ಹೆಂಗೈತಪ್ಪ ಅಂತಂದ್ರೆ ಒಂದ ಬಾಣ ಎರಡು ಹಕ್ಕಿ ಅಂತಾರಲ್ಲ, ಹಕ್ಕಿನ ಬಾಜು ಬಾಜು ಕುಂದರ್ಸಿ ಒಂದ ಬಾಣದಾಗ 2 ಹಕ್ಕಿ ಹೊಡಿಬೇಕಂತಾರಲ್ಲ, ಆ ಥರ ಆಗೈತಿ ಇದು. ಇನ್ನು ಕಾಂಗ್ರೆಸ್ದಿಂದ ಯಾರು ಕ್ಯಾಂಡಿಡೇಟ್ ಆಗ್ಬೋದು? ಅಲ್ಟಿಮೇಟ್ಲಿ DK ಸುರೇಶ್ ಅವರ ಇಲ್ಲೇ ಕ್ಯಾಂಡಿಡೇಟ್ ಆಗೋ ಎಲ್ಲ ಸಾಧ್ಯತೆ ಐತಿ. ಈ ಒಂದು ವಿಚಾರನ ಗುಪ್ತವಾಗಿ ಇಡಬೇಕಂತ ಹೇಳಿ DK ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ನಾನಾ ಬರ್ತೀನಿ ಅಂತಂದ್ರು. ಅವರು ಅಂದ್ರೆ ಚನ್ನಪಟ್ಟಣಕ್ಕೆ ನಾನಾ ಸ್ಪರ್ಧಿಸ್ತೀನಿ, ನಾನಾ ಕ್ಯಾಂಡಿಡೇಟ್ ಆಗ್ತೀನಿ ಅಂತಂದರು. ಒಂದು ಟೆಕ್ನಿಕಲಿ ನಾವು ನೋಡಿದಾಗ ಇದ್ದಿದ್ದು ಒಂದು ಸ್ಥಾನನ ಬಿಟ್ಟು DK ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ಬರ್ತಾರ. ಬಂದಾದ್ರೂ ಏನು ಮಾಡ್ತಾರೆ ಅವರು? ತಮ್ಮದ ಮತ್ತು ಕುಮಾರಸ್ವಾಮಿ ಅವ್ರ ನಡುವೆ ಏನು ವೈಮನಸ್ಸೈತಲ್ಲ, ಆ ಜಿದ್ದಿಗೆಲ್ಲ ಅವರು ಈಗ ತಮ್ಮ ಕ್ಷೇತ್ರ ಬಿಟ್ಟು ಮತ್ತೆ ಚನ್ನಪಟ್ಟಣಕ್ಕೆ ಬರೋರು. ಅರ್ಥ ಇಲ್ಲ ಅದರೊಳಗೆ DK ಶಿವಕುಮಾರ್ ಅವ್ರು ತೊಗೊಂಡಿರೋ ಸ್ಟೆಪ್. ಆಮೇಲೆ ಅವರು ಬರ್ಬೇಕಂತನೋ ವಿಚಾರನೂ ಇಲ್ಲ ಅವ್ರಿಗೆ. ಇದ್ದಿದ್ದ ಸ್ಥಾನನ ಬಿಟ್ಟು ಯಾಕೆ ಬರ್ತಾರವರು ಅದೂ ಅಷ್ಟು ಅವ್ರಿಗೆ ಅರ್ಥನೂ ಆಗಿರ್ತೈತಿ. ಇದ್ದಿದ್ದ ಸ್ಥಾನ ಬಿಟ್ಟು ಮತ್ತೆ ಚನ್ನಪಟ್ಟಣಕ್ಕೆ ಬಂದಾಗ ಮತ್ತೆ ಕನಕಪುರಕ್ಕೆ ಯಾರು ನಿಲ್ಲಿಸ್ಬೇಕು, ಮತ್ತೆ 6 ತಿಂಗಳೊಳಗೆ ಕನಕಪುರ ಒಳಗೆ ಬೈ ಎಲೆಕ್ಷನ್ ಅನೌನ್ಸ್ ಆತಪ್ಪ ಅಂತಂದ್ರೆ ಅಲ್ಲೇ DK ಸುರೇಶ್ ಅವರಿಗೆ ಎಲೆಕ್ಷನ್ ನಿಂದಿಸಿ ಗೆಲ್ಲಿಸ್ಕೊಂಡು ಬರೋ ಪ್ಲಾನ್ ಐತನ ಅವ್ರದ್ದು.
ಆ ಕೆಲಸ ಅವ್ರು ಯಾಕೆ ಮಾಡ್ಬೇಕು? ಸುತ್ತಿ ಬಳಸಿ ಬರೋದಂತಾರಲ್ಲ, ಗುಡ್ಡ ಸುತ್ತಿ ಮೈಲಾರ್ಕ್ ಹೋಗೋದಂತಾರಲ್ಲ, ಹಂಗೆ ಮಾಡ್ತಾರನ್ನ ಅವರು. ಈಗನ ಡಿ ಕೆ ಸುರೇಶ್ ಅವರಿಗೆ ಚನ್ನಪಟ್ಟಣದಿಂದ ಅವರು ಕ್ಯಾಂಡಿಡೇಟ್ ಮಾಡ್ತಾರೆ. ಆ ಒಂದು ಕ್ಯಾಂಡಿಡೇಟ್ ಮಾಡಬೇಕು ಅಂತಂದ್ರೆ ಆಗಲೇ ಹೇಳಿದ್ನಲ್ಲ ನಾನು, ಟವಲ್ ಅವ್ರು ಹಾಕ್ಯಾರ ಅಂತ ಹೇಳಿ. ಇನ್ ಫ್ಯೂಚರ್ ಕಾಂಗ್ರೆಸ್ದಿಂದ ಯಾರಾದರೂ ಮುಂದೆ ಬಂದು ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಅನ್ಬಾರ್ದಲ್ಲ ಚನ್ನಪಟ್ಟಣಕ್ಕೆ. ಅದ್ರ ಸಲುವಾಗಿ ಸ್ವತಃ ನಾನು ಅಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು. ಆದ್ರೆ 99% ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಸ್ಪರ್ಧೆ ಮಾಡೋಂಗಿಲ್ಲ, ಡಿ ಕೆ ಸುರೇಶ್ ಅವರಿಗೆ ಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ಆಲ್ರೆಡಿ ಡಿ ಕೆ ಸುರೇಶ್ ಅವರು ಅಲ್ಲಿ ಹಿನಾಯಿ ಸೋಲು ಅನುಭವಿಸ್ಬಿಟ್ರ. ಆ ಸೋಲನ್ನು ಅರಗಿಸ್ಕೊಳಕ್ಕಾಗವಲ್ದು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ. ಆ ಸೋಲಿನ ನೋದಿಂದ ಹೊರಗೆ ಬರಬೇಕಾತಪ್ಪ ಅಂತಂದ್ರೆ ಚನ್ನಪಟ್ಟಣಕ್ಕೆ ಡಿ ಕೆ ಸುರೇಶ್ ಅವರಿಗೆ ಕ್ಯಾಂಡಿಡೇಟ್ ಮಾಡಿ ಗೆಲ್ಲಿಸ್ಕೊಂಡು ಬಂದಾಗ ಮಾತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಸಮಾಧಾನ ಆಗುತ್ತೆ. ಭವಿಷ್ಯದೊಳಗೆ ಮತ್ತೇನಾಗುತ್ತೆ ಅಂತ ಮತ್ತೆ ಮುಂದಿನ ಅಪ್ಡೇಟ್ ಒಳಗೆ ನೋಡೋಣ ಅಂತ ಹೇಳ್ತಾ ಮತ್ತು ಇದೇ ಥರ ಬೇರೆ ಅಪ್ಡೇಟ್ ನಾನು ತೊಗೊಂಬರ್ತೀನಿ. ಅಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ ಹೊಸಬರಾಗಿದ್ದರು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಂಗೆ ಲೈಕ್ ಕೊಟ್ಟು ಬೇರೆಯವ್ರಿಗೆ ಶೇರ್ ಮಾಡಿರಿ. ಒಟ್ಟಾರೆಯಾಗಿ ಇದೊಂದು ಸುದ್ದಿ ಏನಾಗಿತ್ತು, ಚನ್ನಪಟ್ಟಣ ಸುತ್ತಮುತ್ತ ಸುದ್ದಿಯಾಗಿತ್ತು. ಇದೇ ಥರ ಬೇರೆ ಅಪ್ಡೇಟ್ ಜೊತೆಗೆ ಮತ್ತೆ ನಾನು ಬರ್ತೀನಂತ ನಮಗೆ ನೀವು ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾ ಮತ್ತೆ ಬೇರೆ ಸುದ್ದಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ